ಹಲೋ, ಮ್ಯಾಜಿಕ್ ರೋಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ರಾಧಾ ಅವರು ಬೇಸರ ಮಾಡ್ಕೊಂಡು ನಿಂತಿರ್ತಾರೆ. ಭೂಮಿ ಬಂದು ಅವ್ರನ್ನ ಸಮಾಧಾನ ಮಾಡ್ತಾಳೆ. ನಿಮ್ ಕೈ ರುಚಿ ತುಂಬಾ ಚೆನ್ನಾಗಿದೆ, ನಾನು ಯಾರು ಮಾಡಿದ್ದು ಅಂತ ಇದ್ದೆ. ಆಮೇಲೆ ಮಯೂರಿ ಹೇಳಿದ್ರೆ ಅತ್ತೆ ಅಂತ, ತುಂಬಾ ಚೆನ್ನಾಗಿ ಮಾಡ್ತಿರತ್ತೆ, ನಿಮ್ ಕೈ ಅಡ್ಗೆ ನನಗೆ ಒಬ್ಬಟ್ಟು ಮಾಡ್ಕೊಡಿ ಅಂತ ಹೇಳ್ತಾಳೆ. ಏನ್ ಮಾಡಿದ್ರು ನಗದೇ ಇರೋದಕ್ಕೆ ಏನ್ ಮಾಡೋದು ಮಯೂರಿ ಅಂದಾಗ ಮಯೂರಿ ಹೋಗಿ ಚಕ್ರ ಗುಡಿ ಕೊಡ್ತಾಳೆ. ನಕ್ಕು ನಕ್ಕು ಸಾಕಾಗ್ತಾಳೆ. ಆನಂತರ ಮಾಡ್ಕೊಡ್ತೀನಿ ಅಂತ ಹೇಳಿ ಒಪ್ಕೊಳ್ತಾರೆ. ಈ ಕಡೆ ಸಂಗೀತಾಗೆ ಅವರಮ್ಮ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಸಂಗೀತ ಅವರು ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದಾರಮ್ಮ, ಮೊದ್ಲಂಗಲ್ಲ. ಇಲ್ಲಿ ಅಜ್ಜಿ ಅಲ್ಲ ನಿಂಗಮ್ಮ ನುಂಗೋಷ್ಟು ಮಾತಾಡ್ತಾಳೆ. ಹೇಗಿದ್ಯೋ ಏನು ಅನ್ನೋ ಗಾಬ್ರಿ. ಏನೇ ಸಂಗೀತ ನೀನ್ ಫೋನ್ ಮಾಡಿ? ಇಲ್ಲಮ್ಮ ತುಂಬಾ ಚೆನ್ನಾಗಿದ್ದೀನಿ, ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದಾರೆ ಗೊತ್ತಾ. ಈ ಕಡೆ ಪಾಪಿ ದೇವಿಯಾನಿ ಅವಳು ಅಂಜು ಅನ್ನೋಳು ಇಲ್ಲಿ ಬಂದು ಮೊದಲು ಎಷ್ಟು ಮಜಾ ಮಾಡ್ಬೇಕು ಗೊತ್ತಾ. ಲಿಂಗವಜ್ಜಿಗೂ ಮತ್ತೆ ಭೂಮಿಗೂ ಜಟಾಪಟಿ ನಡೆದೋಯ್ತು. ಆ ಭೂಮಿನ ಶ್ರವಣ್ ಬಿಡಪ್ಪ ಅವಳನ್ನೇ ಮನಸ್ವಿನಿ ಅಂತ ಅನ್ಕೊಬಿಟ್ಟಿದ್ದಾರೆ. ಇದು ಹೇಗಾದ್ರೂ ಮಾಡಿ ನಾವು ತಪ್ಪಿಸ್ಬೇಕು, ಮದ್ವೆ ಆಗಿರೋ ವಿಚಾರ ಗೊತ್ತಾಗ್ಬೇಕು. ಲಿಂಗಮ್ಮಜ್ಜಿಗೆಲ್ಲ ಚೆನ್ನಾಗಿ ಕ್ಲಾಸ್ ತಗೋಬೇಕು. ನೋಡಿ ಎಂತ ಪಾಪಿಗಳನ್ನ ಸೊಸೆ ಮಾಡ್ಕೊಡ್ತಾ ಇದಾರೆ, ಎಂತ ಪಾಪಿ ತಾಯಿ ಇವಳು. ಸರಿ ಫೋಟೋ ಕಳಿಸು ಅಂತ ಹೇಳಿ ಹೇಳ್ತಾಳೆ. ಆಯ್ತು ಕಳಿಸ್ತೀನಿ ಅಂತ ಆ ಕಡೆಯಿಂದ ಅಂತಾಳೆ. ಇಲ್ಲಿ ಸಂಗೀತ ಅವರು ಅವ್ರ ಅಮ್ಮನ ಜೊತೆ ತುಂಬಾ ಚೆನ್ನಾಗಿದ್ದೀನಮ್ಮ, ನಾನು ಹಪ್ಕೊಬಿಟ್ರು ಅತ್ತೆ ಅಂತ ಮೊದ್ಲಂಗ್ ಇಲ್ವೇ ಇಲ್ಲ, ನನ್ ಕೈ ಅಡ್ಗೆ ರುಚಿ ನೋಡ್ಬೇಕು ಅಂತ ಹೇಳಂತ ಇದಾರೆ. ಅದಕ್ಕೆ ಈ ಕಡೆ ರಾಧಾ ಇದ್ಯಾಕೆ ಹಿಂಗ್ ಮಾತಾಡ್ತಾ ಇದ್ದಾಳೆ, ಈ ಮನೆ ಸ್ವರ್ಗನ ನರ್ಕ ಇದ್ದಂಗೆ ಅಂತ ಅಂತಾಳೆ. ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಯಾಕೆಂದ್ರೆ ಇದು ನನ್ನ ಮನೆ ಅಲ್ವಮ್ಮ, ಎಷ್ಟಾಗ್ಲಿ ಕೊಟ್ಟಿನ ಕುಲಕ್ಕೊರ್ಗೆ ನಂಗೆ ಯಾಕೆ ಸಂಗೀತ ಈಗಂತೀಯ, ನಿನ್ ಮನೆ ಅಲ್ವಾ ಇದು. ಅಮ್ಮ ಅದು ನನ್ನ ಮನೆನೇ, ಆದ್ರೆ ಇದು ಕುಟ್ಟ ಮನೆ ಅಲ್ವೇನಮ್ಮ ಅಂದ್ರೆ. ಆಯ್ತಮ್ಮ, ನನಗೆ ಈ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು, ಅದು ಜೋಪಾನ ಕಣೆ ಸಂಗೀತ. ಇಲ್ಲಮ್ಮ ನೀನ್ ಏನು ಯೋಚನೆ ಮಾಡಬೇಡ, ಸರಿಯಾದ ಸಮಯ ಟೈಮ್ಗೆ ಊಟ ಮಾಡು, ಮಾತ್ರೆ ನುಂಗು ಅಂತ ಹೇಳ್ತಾಳೆ. ಈ ಕಡೆ ಶಾರದಾಗೆ ಮಾತ್ರೆ ಕೊಟ್ಬಿಟ್ಟು ಭೂಮಿ ಅಮ್ಮ ಶಾರದಮ್ಮ ಜೋಪಾನ ಇಲ್ಲಿ ಕೂತಿರಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಅಜಿತ್ ಫೋನ್ ಮಾಡಿರ್ತಾನೆ. ಅಜಿತ್ ಫೋನ್ ಮಾಡಿದಾರಲ್ಲ ಅಂತ ಹೇಳಿ ಬಂದ್ಬಿಟ್ಟು ನಾನು ಏನಾದ್ರೂ ಕಳ್ಸಿದ್ನಲ್ಲ ಮೆಸೇಜ್ ಅದೇನಾದ್ರು ನೋಡ್ಬಿಟ್ರಾ, ಇಲ್ಲ ತಾಳಪ್ಪ ಅಂತ ಹೇಳಿ, ಎಲ್ಲಗೂ ಸಾಯಿಬ್ರೆ ನಿಮ್ಮನ್ನ ಬಿಟ್ಟಿರೋಕ್ ಆಗೋದಿಲ್ಲ, ನನಗೆ ನಿಮ್ ಜೊತೆ ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ, ನಿಮ್ಮನ್ನ ಪ್ರೀತಿಸ್ತಾ ಇರೋದನ್ನ ಹೇಗೆ ಹೇಳ್ಕೊಳ್ಳೋದು ಅನ್ನೋದು ಕೂಡ ನನಗೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಅರ್ಥ ಆಗದೆ ನನಗೆ ಮುಜುಗರ ಆಗ್ತಿತ್ತು, ನಾಚಿಕೆ ಆಗ್ತಿತ್ತು. ಹಾಗಾಗಿ ನಾನು ತುಂಬಾ ನಿಮ್ಮನ್ನ ಪ್ರೀತಿಸ್ತೀನಿ, ಈ ಮನೆ ನನ್ ಕೇಳಿ ಬಿಟ್ಟು ಹೋಗಕ್ ಆಗ್ತಾ ಇಲ್ಲ, ಈ ಮನೆಯಲ್ಲಿ ನಿಮ್ ಜೊತೆ ಸಂಸಾರ ಮಾಡ್ಬೇಕು ಅಂತ ಹೇಳಿ ತೀರ್ಮಾನಿಸಿದೀನಿ ಅಂತ ಹೇಳಿ ಹೇಳ್ತಾಳೆ. ಈ ಕಡೆ ನಚ್ಚಿ ಕೂತಿರ್ಬೇಕಾದ್ರೆ ರಾಧಾ ಗಿಟಾರ್ ತೆಗೆದು ನೋಡ್ತಾ ಇರ್ತಾನೆ. ನಚ್ಚಿ ಗಿಟಾರ್ ನೋಡ್ಬಿಟ್ಟು ನಚ್ಚಿ ಅಂತಾಳೆ, ಚಿಕ್ಕಮ್ಮ ಇದು ಯಾರ್ದು ಗಿಟಾರು. ಅದಕ್ಕೆ ಅವ್ರ ರಾಧಾ ಅಂತಾಳೆ, ಇದೇನೋ ನನ್ ಮಗಂದು ಕೊಡೋ, ಇಲ್ಲಿ ಹಾಗಾದ್ರೆ ಅಂದಾಗ ಇಲ್ಲೇ ಯಾರನ್ನೋ ಫ್ರೆಂಡ್ಸ್ ನೋಡ್ಬೇಕು ಅಂತ ಹೋಗಿದ್ದಾನೆ, ಬರ್ತಾನೆ ಒಂದೆರಡು ದಿನದಲ್ಲಿ. ಹೌದಾ ಈಗ ಬರುತ್ತಾ ಅಂದಾಗ, ಓ ಅದಕ್ಕೆ ಇವಳು ಅಂಜಿದಳು, ಒಳ್ಳೆ ಡಾಕ್ಟ್ರು ಕೂಡ ಜೊತೆಗೆ ನುಡ್ಸ್ತಾರೆ ಅಂತ ಅಂತಾರೆ. ಹಿಡ್ಕೊಂಡ್ ಕೂತಿರ್ತಾರೆ. ಅದಕ್ಕೆ ಏನೋ ಟ್ಯೂನೇ ಈಗ ನುಡಿಸ್ತಾ ಇದೆಯಲ್ಲ ಅಂತ ಅವಳು ಅಂಜು ಕೇಳ್ತಾಳೆ. ಅದಕ್ಕೆ ನಚ್ಚಿ ಇದನ್ನ ಅಮ್ಮ ಅಷ್ಟು ಕಷ್ಟಪಡ್ತಾ ಇದಾರೆ, ಇಷ್ಟು ಜನಕ್ಕೆಲ್ಲ ಒಬ್ರೆ ಅಡ್ಗೆ ಮಾಡಕ್ಕಾಗುತ್ತಾ, ಅಜ್ಜಿ ನೋಡಿದ್ರೆ ಕಂಡೀಷನ್ ಹಾಕೊಂಡ್ ಕೂತಿದ್ದಾರೆ, ಹೇಗಾದ್ರೂ ಹೆಲ್ಪ್ ಮಾಡೋಣ ಬಾ. ಅದಕ್ಕೆ ಇವಳಿದ್ದವಳು ಸಾಧ್ಯನೇ ಇಲ್ಲಪ್ಪ, ನುಂಗಾಕ್ಬಿಡ್ತಾರೆ ನಿಂಗಮ್ಮ. ಇಲ್ಲ ಅಮ್ಮನ ಹೆಲ್ಪ್ ಮಾಡ್ಲೇಬೇಕು ಅಂತ ಹೇಳಿ ಹೋಗ್ತಾನೆ. ನಚ್ಚಿಂದ ಬರ್ತಾಳೆ. ನಿಂಗವ್ವ ಅಲ್ಲಿರ್ತಾರೆ. ಅಜ್ಜಿ ಅಂತಾರೆ, ಏನೋ ಎಲ್ಲಿಗೆ ಹೋಗ್ತಿದ್ಯಾ. ಎಲ್ಲಿಗೂ ಇಲ್ಲ ಅಜ್ಜಿ, ಇಲ್ಲ ನಿನ್ನ ನೋಡಕ್ಕೆ ಬಂದೆ. ಕೆಮ್ತಾ ಇರ್ತಾರೆ. ಎಷ್ಟು ದಿನ ಇದೆ ಕೆಮ್ಮ? ಅಯ್ಯೋ 1 ವರ್ಷದಿಂದ ಇದೆ ಅದು ನನಗೆ. ಹೌದೇನಿದ್ರೆ ಡೇಂಜರ್, ನಾನು ಬ್ಲಡ್ ಟೆಸ್ಟ್ ಮಾಡ್ತೀನಿ. ಏನೋ ನೀನ್ ಎಂತ ಡಾಕ್ಟ್ರು, ಎಲ್ಲದಕ್ಕೂ ಟೆಸ್ಟ್ ಮಾಡ್ತೀನಿ ಅಂತ ಅಂತೀಯಲ್ಲ, ನಮ್ಮೂರಲ್ಲಿ ಹಿಂಗ್ ನೋಡಿದ ತಕ್ಷಣ ಚೀಟಿ ಬರ್ಕೊಡ್ತಾರೆ. ಅದಕ್ಕೆ ನಚ್ಚಿ ಹೇಳ್ತಾನೆ, ಅಜ್ಜಿ ಸುಮ್ಮನಿರು ನೀನು. ಅಷ್ಟರಲ್ಲಿ ಚಂದ್ರಿಕಾ ಒಂಚೂರು ಎಲೆ ತಗೋಬಾ ಅಂತಾರೆ. ಚಂದ್ರಿಕಾ ಎಲೆ ತಗೊಂಡ್ಬಿಟ್ಟು ಮೆಣಸು ಎಲ್ಲ ಹಾಕಿದ್ದೀನಮ್ಮ, ಉಪ್ಪು ಕಾಳು ಎಲ್ಲ ತಿನ್ನು ಅಂತಾರೆ. ತಿಂದ್ಬಿಟ್ಟು ನೋಡ್ದೇನೋ ಡಾಕ್ಟ್ರೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತಾರೆ. ತುಂಬಾನೇ ಕೆಮ್ಮಕ್ ಶುರು ಮಾಡ್ತಾರೆ. ಅದು ಇಟ್ಕೊಳ್ತಾಳೆ ಚಂದ್ರಿಕಾ. ಅದಕ್ಕಿಲ್ಲ ಇದೇನೋ ಇದೆ, ಕರೆಸ್ಲೇಬೇಕು ಬೆಳಗ್ಗೆ ಬ್ಲಡ್ ರಿಪೋರ್ಟ್ ತಗೊಂಡೋಗಕ್ಕೆ ಅಂದಾಗ, ನಿಂಗಮ್ಮ ಬ್ಲಡ್ ತೆಗಿತಾಳೆ ಹೊತ್ತು ಯಾವುದೇ ಕಾರಣಕ್ಕೂ ಕೂಡ ಬ್ಲಡ್ ಕೊಡೋದಿಲ್ಲ ಅಂತ ಅಂತಾಳೆ. ಚಂದ್ರಿಕಾನು ಕೂಡ ಇದಕ್ಕೆಲ್ಲ ನಾನು ನಮ್ಮ ಅಮ್ಮನ್ನ ರಕ್ತ ತೆಗೆಯೋದು ಬಿಡೋದಿಲ್ಲ ಅಂತಾರೆ. ಇಲ್ಲಿ ಅಡುಗೆ ಮನೆಯಲ್ಲಿ ಸಂಗೀತ ಒಬ್ರೆ ಅಡ್ಗೆ ಮಾಡ್ತಾ ಇರ್ತಾಳೆ. ಭೂಮಿ ಬಂದ್ಬಿಟ್ಟತೆ, ಕುಡಿ ತರಕಾರಿನ ಹೆಚ್ಚಿಕೊಡ್ತೀನಿ, ಒಬ್ರೆ ಮಾಡ್ತಾ ಇದ್ದೀರಾ. ಇಲ್ಲಮ್ಮ ಅತ್ತೆ ಬಂದ್ರೆ ಬೈತಾರೆ, ನಾನ್ ಕುಡಿಯಲ್ಲ. ಅತ್ತೆ ಈಗ ನೀವ್ ಕೊಡ್ತಾ ಇದ್ರೆ ನಮ್ಮ ಅತ್ತೆ ಕಷ್ಟಪಡೋದನ್ನ ನನ್ ಕೈಲಿ ನೋಡಕ್ ಆಗೋದಿಲ್ಲ, ಕೊಟ್ರೆ ಸರಿ ಇಲ್ಲ ಕೂಕ್ಕೊಬಿಡ್ತೀನಿ ಅಂತ. ಅಯ್ಯೋ ಅತ್ತೆ ಬೇರೆ ಜೀರೆಕಾಯಿ ಬಜ್ಜಿ ತಿನ್ಬೇಕು ಅಂತ ಅಂದಿದ್ರ ಕಣ ಭೂಮಿ, ಮಾಡ್ತೀನಿ ಸುಮ್ಮನೆ ಕೊಡಿ ಈಗ ಅಂತ ಈಸ್ಕೊಂಡು ಹೀರೆಕಾಯಿ ಎಲ್ಲ ಫಸ್ಟ್ ಹೆಚ್ಚಿಸ್ಬಿಟ್ಟು ಕೊಡ್ತಾಳೆ. ಅಷ್ಟೊತ್ತಿಗೆ ನಿಂಗಮ್ಮ ಬಂದ್ ನೋಡ್ಕೊಂಡು ಹೋಗಿರ್ತಾಳೆ. ಸುಟ್ಟು ಬಿಡಿಸ್ತಾ ಇರ್ತಾರೆ. ಬಂದ್ಬಿಟ್ಟು ಹೀರೆಕಾಯಿ ನೋಡ್ಬಿಟ್ಟು ತಟ್ಟೆ ಕೊಡಿ ಅಂತ ಕೇಳ್ತಾಳೆ, ಕೊಡ್ತಾಳೆ.
ಇದೇನೆ ಸಂಗೀತ, ಇಷ್ಟು ಬೇಗ ಈರಕ್ಕ ಎಸ್ಸಿದೀಯೇನೆ, ಇಲ್ಲೇನೋ ನಡೀತಾ ಇದೆ, ನನ್ ಜೊತೆ ನಾಟಕ ಆಡ್ತೀಯಾ? ಇಲ್ಲ ಅತ್ತೆ, ನನ್ ಫಾಸ್ಟ್ ನಾನ್ ನೋಡಿಲ್ವಾ ಅಂತಾರೆ. ಈಚೆಗೆ ಬರ್ತಾರೆ ಸಂಗೀತ. ಅಷ್ಟೊತ್ತಿಗೆ ಈಸ್ಕೊಂಡ್ ಗೊತ್ತಾಗ್ಬಿಡ್ತದೆ ಮಾತುಕತೆ ಎಲ್ಲ ಭೂಮಿಗೆ. ಕ್ಯಾರೆಟ್ ತಿನ್ನೋಳಂಗೆ ನಟನೆ ಮಾಡ್ಕೊಂಡು ಕೂತ್ಕೋತಾಳೆ, ಸರ್ಗಾಸ್ಕೊಂಡು ಆ ತರಕಾರಿ ಮೇಲೆಲ್ಲ ಮುಚ್ಕೊಂಡು ಕೂತ್ಕೊಬಿಡ್ತಾಳೆ. ಅಜ್ಜಿ ನೋಡ್ತಾನೆ ನಿಂತಿರ್ತಾಳೆ, ಆದ್ರೆ ಸಿಕ್ಕಾಕೊಳ್ಳೋದಿಲ್ಲ ಹೇಗೋ. ಎಲ್ಲ ಕೂತಿರ್ತಾರೆ, ತೊಟ್ಟಿ ಮನೆ ಅಲ್ವಾ, ಅಲ್ಲಿ ಕೂತಿರ್ತಾರೆ. ಕೂತಿರ್ಬೇಕಾದ್ರೆ ಹಾಲಲ್ಲಿ ಆ ಭೂಮಿ ಇದ್ದವಳು ಶಾರದಮ್ಮನ ಕಡೆ ಜೊತೆ ಕೂತ್ಕೊಂಡು, ಬೇಜಾರಾಗ್ಬಿಟ್ಟಿದೀಯಪ್ಪ, ಈ ನಿಂಗಜ್ಜಿ ಕೈಲಿ ಬೈಸ್ಕೊಂಡ್ ತಲೆ ಚಿಟ್ಟಿಡ್ದು ಬಿಟ್ಟಿದೆ, ಯಾರಾದ್ರೂ ಏನಾದ್ರೂ ವಿಶೇಷವಾಗಿ ಆಟ ಆಡಿ ಮನರಂಜನೆ ಕೊಡಿ ಅಂತ ಹೇಳ್ತಾಳೆ. ಹೇಳ್ದಾಗ ನಚ್ಚಿ ಇದ್ದವನು, ಹಾಗಾದ್ರೆ ಎಲ್ರು ಅವ್ರವ್ರ ಜೋಡಿ ಬನ್ನಿ ಅಂತಾರೆ. ಅದಕ್ಕೆ ಶ್ರವಣ, ಏನಕ್ಕೋ ಬನ್ನಿ, ಎಲ್ಲ ಅವ್ರವ್ರ ಜೋಡಿ ಬಂದು ಡ್ಯಾನ್ಸ್ ಮಾಡ್ಬೇಕು, ಹಾಡಾಕ್ತೀನಿ ಅಂತ ಹೇಳ್ತಾರೆ. ಆಯ್ತು, ಒಳ್ಳೇದು ಕುಣಮ್ಮ, ಇದು ನಮಗೂ ಬೇಜಾರಾಗ್ಬಿಟ್ಟಿತ್ತು ಅಂತಾರೆ. ಮೊದಲು ಶಾರದಾ ಮತ್ತೆ ಭೂಮಿ ಕೂತಿರ್ತಾರೆ. ಕೂತ್ಕೊಂಡು ನೋಡ್ಬೇಕಾದ್ರೆ ಸಂಗೀತ ಮತ್ತೆ ರಾಮಣ್ಣ ಅತ್ಯದ್ಭುತವಾಗಿ ಸ್ಟೆಪ್ ಹಾಕ್ತಾರೆ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಆ ಡ್ಯಾನ್ಸ್ ನೋಡ್ಬಿಟ್ಟು ನಚ್ಚಿನೇ ಕಳೆದೋಗ್ತಾನೆ ಹಂಗೇನೆ. ಇಡೀ ಮನೆಯವರೆಲ್ಲ ಜೊತೆಗೆ ರಾಧನೂ ಕೂಡ ತಲೆದೂಗ್ತಾಳೆ, ಎಷ್ಟು ಚೆನ್ನಾಗಿ ಮಾಡ್ತಾ ಇದೀರ ನೀವು ಅಂತ ಹೇಳಿ. ಹಾಗೆ ಎಲ್ರನ್ನು ಕೂಡ ನಗ್ಸಾಕ್ಬಿಡ್ತಾರೆ ಸಂಗೀತ ಮತ್ತೆ ರಾಮಣ್ಣ ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಾ. ಇಲ್ಲಿ ಭೂಮಿಗಂತೂ ಖುಷಿಯೋ ಖುಷಿ, ಚೆನ್ನಾಗ್ ಮಾಡಿದ್ರಿ ಅಂತ ಹೇಳಂತಾಳೆ. ಶ್ರವಣ್, ಒಳ್ಳೆ ಕೆಲಸ ಮಾಡ್ದೋ ಕಣೆ ನಚ್ಚಿ, ಒಳ್ಳೆ ಐಡಿಯಾ ಮಾಡಿದ್ಯಾ ಅಂತ ಹೇಳಿ ಶ್ರವಣ್ ಅಂತಾಳೆ. ಅಂತೂ ಇಂತೂ ರಾಮಣ್ಣನ ಸಂಗೀತನೂ ಅವ್ರ ಅತ್ತೆ ಮನೆಯಲ್ಲಿ ಒಳ್ಳೆ ಡ್ಯಾನ್ಸರ್ ಮಾಡಾಕ್ಬಿಟ್ರು, ಚೆನ್ನಾಗಿ ಕುಣಿಸು ಹಾಕ್ಬಿಟ್ರು, ಒಳ್ಳೊಳ್ಳೆ ಸ್ಟೆಪ್ ಕೂಡ ಹಾಕ್ಬಿಟ್ರು ಇಬ್ರುನವೆ. ಇನ್ನು ಒಬ್ಬೊಬ್ರಾಗ ಹಾಗೆ ಕರೆದು ಡ್ಯಾನ್ಸ್ ಮಾಡಿಸ್ತಾನೆ. ಮಯೂರಿಗೂ ಕೂಡ ಖುಷಿಯಾಗೈತಿದೆ, ನಮ್ಮ ಅತ್ತೆ ಮಾವ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರ ಅಂತ ಹೇಳಿ. ಹಾಗೆ ನೋಡಿ ಒಂದ್ಸಾರಿ ಸಂಗೀತ ರಾಮಣ್ಣ ಎಷ್ಟ್ ಚೆನ್ನಾಗಿ ಸ್ಟೆಪ್ ಹಾಕ್ತಾರೆ ಅಂದ್ರೆ ಇಬ್ರು ಒಬ್ರಿಗೊಬ್ರು ಪೈಪೋಟಿ. ನಿಜಕ್ಕೂ ರಾಮಣ್ಣಂಗಿಂತ ಸಂಗೀತ ಹೆಚ್ಚು, ಸಂಗೀತಂಗಿಂತ ರಾಮಣ್ಣ ಹೆಚ್ಚು ಅನ್ನೋ ರೀತಿನಲ್ಲಿ ತುಂಬಾ ಚೆನ್ನಾಗಿ ಯುವತಿಯರಾಗೆ ಇಬ್ರು ಕೈ ಹಿಡ್ಕೊಂಡು ಎಲ್ಲಾ ತರದ್ದು ಏನು ಈ ವಿದೇಶಿ ನೃತ್ಯ ಎಲ್ಲಾ ತರದ್ದು ಸ್ಟೆಪ್ಸ್ನು ಹಾಕ್ಬಿಡ್ತಾರೆ ಅಂತ ಇಬ್ರು ಕೂಡ. ಇಂತ ಸುಂದರವಾದಂತಹ ಒಂದು ಸಂಚಿಕೆಯನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.